ನಮಸ್ಕಾರ ಗೆಳೆಯರಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಇವಾಗಲೇ ನೋಡಿರ್ತೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಒಂದಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ, ಆ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇನ್ ಕೇಸ್ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಈ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಮಸ್ಯೆ ಆದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಗಳು ರೆಗ್ಯುಲರ್ ಆಗಿ ಸಿಗುತ್ತೆ. ಹಾಗಾಗಿ ಎರಡರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಜಸ್ಟ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಲ್ಲಿದ್ದಾವೆ ನೋಡಬಹುದು. ಇವುಗಳೇ ನಮ್ಮ ಅಫಿಷಿಯಲ್ ಚಾನಲ್ಸ್. ಇವುಗಳನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಇನ್ ಕೇಸ್ ಇವುಗಳನ್ನ ಹೊರತುಪಡಿಸಿ ಬೇರೆ ಎಲ್ಲಿಂದಾದ್ರೂ ನಿಮಗೆ ರಿಕ್ವೆಸ್ಟ್ ಬಂದಿದೆ ಅಂದ್ರೆ ಅಂತದ್ದು ಮೇ ಬಿ ಫ್ರಾಡ್ಸ್ಟರ್ಸ್ ಆಗಿರಬಹುದು. ಯಾಕಂದ್ರೆ ನಾವ್ ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಗಳನ್ನ ಮಾಡೋದಿಲ್ಲ. ನಾವೇನೇ ಅನೌನ್ಸ್ಮೆಂಟ್ ಇದ್ರು ನಮ್ಮ ವಿಡಿಯೋಗಳಲ್ಲೇ ಮಾಡ್ತೀವಿ. ಹಾಗಾಗಿ ನಿಮಗೆ ಇಂಡಿವಿಜುವಲ್ ಮೆಸೇಜ್ ಬಂದಂತವನ್ನ ನಂಬಕ್ ಹೋಗ್ಬೇಡಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದಸ್ಟ್ ಇನ್ವಿಡಿಯೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 312 ಪಾಯಿಂಟ್ಸ್ ಅಥವಾ 1.32% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಚೆನ್ನಾಗಿ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ನಂತರ ಕೂಡ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಯ್ತು. ಆಲ್ಮೋಸ್ಟ್ 2:30 ಕೂಡ 2:30 ನಂತರ ಇನ್ನೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ನೋಡಬಹುದು. ಮೋರ್ ದೆನ್ 80 ಪಾಯಿಂಟ್ಸ್ ಆಗಿದೆ ಲಾಸ್ಟ್ ಅವರ್ ಅಲ್ಲಿ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವತ್ತಿನ ಹೈ ನೋಡಬಹುದು 24,054 ಕೂಡ ಹೋಗಿತ್ತು. ಕ್ಲೋಸಿಂಗ್ 24,031 ಜೊತೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ 24,000 ಲೆವೆಲ್ ಏನಿದೆ ಅದನ್ನ ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಬಟ್ ಸಸ್ಟೈನ್ ಆಗುತ್ತಾ ಇಲ್ವಾ ನಾಳೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಬಟ್ ಇವತ್ತಂತೂ ಈ ಈವನ್ ಲೆವೆಲ್ಸ್ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ರೌಂಡ್ ಫಿಗರ್ಸ್ ಲೆವೆಲ್ಸ್ ಕ್ರಾಸ್ ಮಾಡಿ ಅದರ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ಸಸ್ಟೈನ್ ಆಗುತ್ತಾ ಇಲ್ವಾ ಅಂತ ನಾಳೆ ಗೊತ್ತಾಗುತ್ತೆ. ಇವತ್ತಂತೂ 312 ಪಾಯಿಂಟ್ಸ್ ಅಥವಾ 1.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1073 ಪಾಯಿಂಟ್ಸ್ ಅಥವಾ 1.42% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 1.48% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಮಿಡ್ ಕ್ಯಾಪ್ 100 ಅಲ್ಲಿ 1.35% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 ಅಲ್ಲಿ 1.27% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 500 ಅಲ್ಲಿ 1.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಎಲ್ಲಾ ಕಡೆ ಕೂಡ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಪ್ ಟು 1.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.99% ಪಾಸಿಟಿವ್ ಇದೆ. ಅಂದ್ರೆ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಡ್ ಕ್ಯಾಪ್ 100 ಕೂಡ 0.94% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ಕೂಡ 0.84% ಪಾಸಿಟಿವ್ ಇದೆ. ಅಂದ್ರೆ ಅಪ್ ಟು 1% ವರೆಗೂ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.37% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 1.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇಲ್ಲಿ ಮೋರ್ ದನ್ 1% ಅಥವಾ ಅಬೋವ್ 1.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೇ ಬಿ ಇವತ್ತು ಯಾರೆಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಹೂಡಿಕೆ ಮಾಡಿದಾರೋ ಅಂತವರ ಪೋರ್ಟ್ಫೋಲಿಯೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇವತ್ತು ಲಾರ್ಜ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮಿಡ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೇ ಬಿ ಇವತ್ತು ಎಲ್ರಿಗೂ ಖುಷಿ ಕೊಟ್ಟಿದೆ ಮಾರ್ಕೆಟ್. ಸ್ಮಾಲ್ ಕ್ಯಾಪ್ ಆಗಿರ್ಲಿ, ಮಿಡ್ ಕ್ಯಾಪ್ ಆಗಿರ್ಲಿ ಅಥವಾ ಲಾರ್ಜ್ ಕ್ಯಾಪ್ ಆಗಿರ್ಲಿ, ಇವನ್ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು 1.59% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಇವತ್ತು 2.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ತುಂಬಾ ದಿನದ ನಂತರ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 2.5% ಅಂದ್ರೆ ತುಂಬಾ ದಿನದ ನಂತರ ನೋಡ್ಲಿಕ್ಕೆ ಸಿಕ್ಕಿರುವಂತ ಪರ್ಫಾರ್ಮೆನ್ಸ್ ಇದು. ಸೊ ಸಾಲಿಡ್ ಆಗಿದೆ. ನೋಡೋಣ ಮುಂದುವರಿಯುತ್ತಾ ಇದೇ ರೀತಿ ಪರ್ಫಾರ್ಮೆನ್ಸ್ ಇಲ್ವಾ ಅಂತ. ಬಟ್ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇವತ್ತು FMCG ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 0.18% ಡೌನ್ ಅಲ್ಲಿ FMCG ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನೆಲ್ಲ ಇಂಡೈಸಸ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ನಿಫ್ಟಿ ಆಟೋ 1.71% ಅಪ್ ಆಗಿದೆ. ನಿಫ್ಟಿ ಬ್ಯಾಂಕ್ 2.29% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 2.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ FMCG ನಾವೀಗಾಗಲೇ ನೋಡಿದ್ವಿ ಸ್ವಲ್ಪ ನೆಗೆಟಿವ್ ಇದೆ. IT ನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.23% ಪಾಸಿಟಿವ್ ಇದೆ. ಮೀಡಿಯಾ 0.28% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ 0.56% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ.
ಫಾರ್ಮಾ 0.41% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ರಿಯಾಲಿಟಿ 1.5% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 2.09% ಅಪ್ ಆಗಿದೆ. ಹೆಲ್ತ್ ಕೇರ್ 0.22% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಐಲಂಡ್ ಗ್ಯಾಸ್ 1.34% ಪಾಸಿಟಿವ್ ಪರ್ಫಾರ್ಮ್ ಮಾಡಿದೆ. ಕೆಮಿಕಲ್ ಸೆಕ್ಟರ್ 1.54% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸೊ ಓವರ್ ಆಲ್ FMCG ಅನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರಲ್ಲಿ ಔಟ್ ಪರ್ಫಾರ್ಮೆನ್ಸ್ ಅಂದ್ರೆ ನಿಫ್ಟಿ ಬ್ಯಾಂಕ್, ಫೈನಾನ್ಷಿಯಲ್ ಸರ್ವಿಸಸ್, ಪ್ರೈವೇಟ್ ಬ್ಯಾಂಕ್, ಹಾಗೆ PSU ಬ್ಯಾಂಕ್ ಇಲ್ಲೆಲ್ಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವನ್ ಆಟೋ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದೆ ಇವತ್ತು ನಮ್ಮ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ತುಂಬಾ ದಿನದ ನಂತರ ಎಲ್ರಿಗೂ ಖುಷಿ ಕೊಟ್ಟಿದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ನಿಮ್ಮ ಪೋರ್ಟ್ಫೋಲಿಯೋಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೇನೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಹಲವು ಮಾರ್ಕೆಟ್ ಗಳು ಇವತ್ತು ಕ್ಲೋಸ್ ಇದಾವೆ ನೋಡಬಹುದು. FTSE 100 ಇವತ್ತು ಕ್ಲೋಸ್ ಇದೆ. ಡಾಕ್ಸ್ ಓಪನ್ ಇದೆ 1.29% ಪಾಸಿಟಿವ್ ಇದೆ. CSE 1.5%, ಯೂರೋ ಸ್ಟಾಕ್ಸ್ 1.5%, AEX 0.72, IBEX 1.88. ಅಂದ್ರೆ ಮೆಜಾರಿಟಿ ಮಾರ್ಕೆಟ್ ಅಂದ್ರೆ ಆಲ್ಮೋಸ್ಟ್ ಓಪನ್ ಆಗಿರೋ ಎಲ್ಲಾ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದೇವೆ ಅಂತ ಹೇಳ್ಬೋದು. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡಬಹುದು. ಎಲ್ಲ ಇಂಡೈಸಸ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಗ್ರೀನ್ ಅಲ್ಲಿ ಕಂಡು ಬರ್ತಾ ಇದಾವೆ. ಕೆಲವು ಮಾರ್ಕೆಟ್ಸ್ ಕ್ಲೋಸ್ ಇದೆ. ಹ್ಯಾಂಗ್ಸೆಂಗ್, ತೈವಾನ್ ವೇಟೆಡ್, ಕೋಸ್ಪಿ ಕ್ಲೋಸ್ ಇದೆ. ಬಟ್ ಉಳಿದ ಮಾರ್ಕೆಟ್ ಗಳೇನಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ತುಂಬಾನೇ ಚೆನ್ನಾಗಿದೆ. ಅದೊಂದು ಇಂಪಾರ್ಟೆಂಟ್ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಮಾರ್ಕೆಟ್ ನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಮೇಜರ್ ಕಾಂಟ್ರಿಬ್ಯೂಷನ್ ಬಂದಿದ್ದು ಅಂತಂದ್ರೆ ಕ್ರೂಡ್ ನ ಪರ್ಫಾರ್ಮೆನ್ಸ್. ಮಾರ್ನಿಂಗ್ ವಿಡಿಯೋದಲ್ಲೇ ನಾನು ಇದ್ರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೆ. ಅಂದ್ರೆ ಕ್ರೂಡ್ ಡೌನ್ ಇದೆ, ಮಾರ್ಕೆಟ್ಗೆ ಇದು ಪಾಸಿಟಿವ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಕೂಡ ಇದ್ದೇ ಇತ್ತು. ನೋಡಬಹುದು 5.79% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಬಿಲೋ 100 ಟ್ರೇಡ್ ಆಗ್ತಿದೆ. ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಅದೇ ರೀತಿ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಕ್ಲೋಸಿಂಗ್ ಆಗುವಷ್ಟರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ನಿಯರ್ಲಿ 6% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದೇ ಒಂದು ಪ್ರಮುಖ ಕಾರಣ ಮಾರ್ಕೆಟ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗೋದಕ್ಕೆ. ಬಟ್ ಇದರ ಹಿಂದೆ ಇರೋದು ಇರಾನ್, ಅಮೆರಿಕ, ಇಸ್ರೇಲ್ ವಾರ್ಗೆ ಸಂಬಂಧಪಟ್ಟಂತ ಸುದ್ದಿ. ಪೀಸ್ ಡೀಲ್ ಬಗ್ಗೆ ಮಾತುಕತೆಗಳು ಜೋರಾಗಿರೋ ಬಗ್ಗೆ ಸುದ್ದಿಗಳು ಬಂದು ಇಮಿಡಿಯೇಟ್ಲಿ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿ ಈಕ್ವಿಟಿ ಮಾರ್ಕೆಟ್ಸ್ ಅದು ಪಾಸಿಟಿವ್ ಆಯ್ತು. ಬಟ್ ಇನ್ನೊಂದಷ್ಟು ಸುದ್ದಿಗಳಿದ್ದಾವೆ, ನೋಡೋಣ, ಅದನ್ನು ಕೂಡ ತಿಳ್ಕೊಳ್ಳೋಣ. ಜೊತೆಗೆ ನಮಗೆ ರುಪಿಯಲ್ಲೂ ಕೂಡ ಇವತ್ತು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ. ರುಪಿ ಕೂಡ ಸ್ಟ್ರಾಂಗ್ ಆಗಿದೆ ಡಾಲರ್ ಎದುರುಗಡೆ ನೋಡಬಹುದು. ಶುಕ್ರವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಜೊತೆಗೆ ಮಾರ್ಕೋ ರೂಬಿಯೋ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ಮಾತುಕತೆಗಳಾಗಿರೋ ಬಗ್ಗೆ ರಾತ್ರಿಯ ವಿಡಿಯೋದಲ್ಲಿ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಜಾಯಿಂಟ್ ಪ್ರೆಸ್ ಮೀಟ್ ಅಲ್ಲೂ ಕೂಡ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ರು. ಎಸ್ಪೆಷಲಿ ಟ್ರೇಡ್ ಡೀಲ್ ಬಗ್ಗೆ ಆಗ್ಬೋದು, ಡಿಫೆನ್ಸ್ ಡೀಲ್ ಬಗ್ಗೆ ಆಗ್ಬೋದು, ಈ ರೀತಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ರು. ಮೇ ಬಿ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ಗೆ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಹಾಯ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಕೆಲವು ಸುದ್ದಿಗಳನ್ನ ನೋಡೋದಾದ್ರೆ ನಿನ್ನೆ ರಾತ್ರಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಸಾರಿ, ರಾತ್ರಿ ಅಲ್ಲ, ಮಾರ್ನಿಂಗ್ ವಿಡಿಯೋದಲ್ಲಿ ಅಂದ್ಕೊಳ್ತೀನಿ. ಇರಾನ್ ತನ್ನಲ್ಲಿರುವಂತಹ ಎನ್ರಿಚ್ ಮಾಡಿರುವಂತಹ ಯುರೇನಿಯಂ ಅನ್ನ ಅಮೆರಿಕಾಗೆ ಹ್ಯಾಂಡ್ ಓವರ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿತ್ತು ರಿಪೋರ್ಟ್ ಮೂಲಕ. ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಅನ್ನುವಂತ ಸುದ್ದಿಯನ್ನ ನಾವು ನೋಡಿದ್ವಿ. ಬಟ್ ಇರಾನ್ ಅದನ್ನ ರಿಜೆಕ್ಟ್ ಮಾಡಿದೆ. ಆ ರಿಪೋರ್ಟ್ ಅನ್ನು ನೋಡಬಹುದು. ಇರಾನ್ ರಿಜೆಕ್ಟ್ಸ್ ನ್ಯೂಕ್ಲಿಯರ್ ಕನ್ಸೆಷನ್ಸ್, ಸಿಗ್ನಲ್ಸ್ ಟಾಕ್ಸ್ ವಿತ್ US ಮೇ ಡ್ರಾಗ್ ನಾಟ್ ಸೈನಿಂಗ್ ಎನಿ ಅಗ್ರಿಮೆಂಟ್ ಸೋನ್. ಅಂದ್ರೆ ಟಾಕ್ಸ್ ಏನಿದೆ ಇನ್ನು ಜಾಸ್ತಿ ದಿನ ಹೋಗಬಹುದು ಅಂತ ಹೇಳಿದ್ದಾರೆ. ಯಾವುದೇ ಅಗ್ರಿಮೆಂಟ್ ಗೆ ಸದ್ಯದಲ್ಲೇ ಸಹಿ ಹಾಕೋದಿಲ್ಲ ಅಂತ ಹೇಳ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಇದೇನಂತ ಒಳ್ಳೆಯ ಬೆಳವಣಿಗೆ ಅಲ್ಲ. ಬೇಗ ಡೀಲ್ ಆದಷ್ಟು ಒಳ್ಳೇದೇ ಮಾರ್ಕೆಟ್ಸ್ಗೆ. ಬಟ್ ಏನು ಮಾಡಕ್ಕಾಗೋದಿಲ್ಲ. ಎರಡು ಪಾರ್ಟಿಗಳು ಒಪ್ಕೊಂಡಿರ್ತಾನೆ ಡೀಲ್ ಆಗೋದಕ್ಕೆ ಸಾಧ್ಯ. ಇನ್ನು ಟ್ರಂಪ್ ಕೂಡ ಇದನ್ನ ಹೇಳ್ತಿದ್ದಾರೆ. ಟ್ರಂಪ್ಸ್ ಲೇಟೆಸ್ಟ್ ಮೆಸೇಜ್ ಆನ್ ಪೀಸ್ ಟಾಕ್ಸ್ ವಿತ್ ಇರಾನ್, ಡೀಲ್ ವಿಲ್ ಈದರ್ ಬಿ ಮೀನಿಂಗ್ಫುಲ್ ಒನ್ ಆರ್ ದೇರ್ ವಿಲ್ ಬಿ ನೋ ಡೀಲ್ ಅಟ್ ಆಲ್. ಮೀನಿಂಗ್ಫುಲ್ ಒಪ್ಪಂದ ಆಗತ್ತೆ ಅಥವಾ ಒಪ್ಪಂದನೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗಿದು ಇನ್ನೂ ಒಂದಷ್ಟು ದಿನ ಡ್ರಾಗ್ ಆಗ್ಬೋದು. ಒಪ್ಪಂದ ಆಗುತ್ತೆ ಆಗಲ್ಲ ಅಂತ ಡ್ರಾಗ್ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಇವತ್ತು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಕಡೆಯಿಂದ ಬಂದಂತ ಹೇಳಿಕೆಗಳು ಅಂತ ಹೇಳ್ಬೋದು. ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಕೂಡ ನಾನು ಕವರ್ ಮಾಡಿದ್ದೆ. ಡಿಫೆನ್ಸ್ ಶೇರುಗಳನ್ನ ವಾಚ್ ಮಾಡಿ ಅಂತ. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಹಲವು ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ 25ರಿಂದ 30% ಈಗ ಏನಿದೆ ಅದನ್ನ 50% ವರೆಗೂ ಕೂಡ ಪ್ರೈವೇಟ್ ಪ್ಲೇಯರ್ಸ್ ಜೊತೆಗೂಡಿ ಮಾಡುವಂತ ಮಾತುಗಳನ್ನ ಆಡಿದ್ರು. ಹಾಗೆ ಮುಂದಿನ 25-30 ವರ್ಷದಲ್ಲಿ ಭಾರತ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಇರೋದನ್ನ ಯಾರು ತಪ್ಸಕ್ ಆಗಲ್ಲ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇವೆಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಈ ಸೆಕ್ಟರ್ಗೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು.
ಇನ್ನು NBCC ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಆ ಕಾರಣ ಕಂಪನಿಗೆ 85 ಕೋಟಿ ಮೊತ್ತದ ಆರ್ಡರ್ ಗಳು ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ರಿಸಲ್ಟ್ ಕೂಡ ಬಂದಿತ್ತು ಇವತ್ತು. ರಿಸಲ್ಟ್ ನ ಕಾರಣಕ್ಕೂ ಕೂಡ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಇಥೆಲ್ ಅಸೆಟೇಟ್ ಪ್ಲಾಂಟ್ ನ ಓಪನ್ ಮಾಡಿದೆ. ಅಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಈ ಅಪ್ಡೇಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಪೂರ್ವಂಕರ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿ 14 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ ಬೆಂಗಳೂರಲ್ಲಿ. 2300 ಕೋಟಿ GDV ಇರುವಂತದ್ದು ಗ್ರಾಸ್ ಡೆವಲಪ್ಮೆಂಟ್ ವ್ಯಾಲ್ಯೂ. ಈ ಒಂದು ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು IT ಕಾನ್ಸ್ ಈ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿತ್ತು. ಒಂದು ಸಣ್ಣ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ನೋಡಬಹುದು 27 ಲಕ್ಷದ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಅದರ ಜೊತೆಗೆ ಅವಾಂಟೆಲ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 28 ಕೋಟಿ ಆರ್ಡರ್ ಸಿಕ್ಕಿದೆ ಅವಾಂಟೆಲ್ ಕೂಡ. ಇನ್ನು ಸುಜ್ಲೋನ್ ಎನರ್ಜಿನಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. Q4 ಪ್ರಾಫಿಟ್ ಡಿಕ್ಲೈನ್ 6%, ರೆವೆನ್ಯೂ ಜಂಪ್ಸ್ 45%, EBITDA ರೈಸಸ್ 39%. ಆಕ್ಚುಲಿ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಆನಂತರ ಹಂಗೆ ರಿಕವರಿ ಕೂಡ ಆಗಿ ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ ಸ್ಟಾಕ್. ಬಟ್ ಕಂಪನಿಯ ರಿಸಲ್ಟ್ ನೋಡಬಹುದು 6% ನೆಟ್ ಪ್ರಾಫಿಟ್ ಡೌನ್ ಆಗಿದೆ. ಬಟ್ ರೆವೆನ್ಯೂ ವೈಸ್ EBITDA ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ನಿಮ್ಗೆ ಏನಾದ್ರು ರೆಗ್ಯುಲರ್ ಅಪ್ಡೇಟ್ ಬೇಕು ಅಂದ್ರೆ ಮಾರ್ಕೆಟ್ ಬಗ್ಗೆ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.